ಎಲೆಕ್ಟ್ರಿಸಿಟಿ ದರವನ್ನು ಹೆಚ್ಚಳ ಮಾಡಿದ್ದಾರೆ. ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ, ನೀರಿನ ದರವನ್ನು ಹೆಚ್ಚಳ ಮಾಡುವ ಅನಿವಾರ್ಯತೆ ಇದೆ ಅಂತ. ಕೊಡ್ತಿರೋದು ಕಲುಷಿತ ನೀರು, ನೀರಿನ ದರವನ್ನು ಹೆಚ್ಚಳ ಮಾಡುವ ಅನಿವಾರ್ಯತೆ ಇದೆ ಅಂತ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಿದ್ದಾರೆ. ಅದು ರಾಮಲಿಂಗಾರೆಡ್ಡಿಯವರು ಅದ್ರ ಹಿಂದೆ ಹೇಳಿದ್ನಲ್ಲ, ಒಂದು ಏರಿಸಿದ್ರೆ ಅದ್ರ ಹಿಂದ್ಗಡೆ ಎಲ್ಲವೂ ಶುರು ಆಗುತ್ತೆ ಅಂತ. ರಾಮಲಿಂಗಾರೆಡ್ಡಿಯವರು ಬಸ್ ದರ ಹೆಚ್ಚಳದ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಬಹುಶಃ ಇವರು ಗಾಳಿ ಮೇಲೊಂದು ತೆರಿಗೆ ಹಾಕಿಬಿಟ್ರೆ, ಭೂಮಿ ನೋಂದಣಿ ಸುಂಕ ಹೆಚ್ಚು ಮಾಡಾಗಿದೆ, ಇಂಧನ ದರ ಹೆಚ್ಚು ಮಾಡಾಗಿದೆ, ಅಲ್ಲಿಗೆ ಅಗ್ನಿ ಬಂತು, ಭೂಮಿ ಬಂತು, ನೀರಿನ ದರ ಹೆಚ್ಚಳದ ಚಿಂತನೆ ಈಗ ಮಾಡಿದ್ದಾರೆ. ಗಾಳಿ ಮೇಲೆ ಒಂದು ತೆರಿಗೆ ಹಾಕಿಬಿಟ್ರೆ ಪಂಚಭೂತಗಳ ಮೇಲೂ ತೆರಿಗೆ ಹಾಕಿದಂಥ ಕೀರ್ತಿಯೋ ಕ್ರೆಡಿಟ್ ಅಂತ ಹೇಳಕ್ಕೆ ಹೋಗಲ್ಲ ನಾನು, ಕುಖ್ಯಾತಿ ಇವ್ರದ್ದಾಗತ್ತೆ. ಕೀರ್ತಿ ಅನ್ನೋದು ಒಳ್ಳೆಯ ಸಂಗತಿಗಳಿಗೆ ಕೀರ್ತಿ ಅಂತ ಹೇಳೋದು. ಇಂಥ ಜನವಿರೋಧಿ ನಿಲುವುಗಳನ್ನು ಕೀರ್ತಿ. ಶೇಖ್ ಖಲೀದ್ ಬಯೋಫ್ಲಾಕ್ನಲ್ಲಿ ಮೀನು ಸಾಕಿ 7 ತಿಂಗಳಲ್ಲಿ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ಕರಿಬಾರ್ದು. ಇದು ಕುಖ್ಯಾತಿ ಇವ್ರದ್ದು ಆಗತ್ತೆ. ಇಷ್ಟಾದಮೇಲೂ ನೋಡಿ, ಕಳೆದ 8 ತಿಂಗಳಿಂದ ಹಾಲಿನ ಸಬ್ಸಿಡಿಯನ್ನು ರಿಲೀಸ್ ಮಾಡಿಲ್ಲ. 8 ತಿಂಗಳಿಂದ ಮನೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಮ್ಮ ಖಜಾನೆ ಭರ್ತಿಯಾಗಿದೆ, ಖಜಾನೆ ತುಂಬಿ ತುಳುಕ್ತಾ ಇದೆ. ತುಂಬಿ ತುಳುಕ್ತಿರೋ ಖಜಾನೆಯಲ್ಲಿ ರೈತರಿಗೆ ಹಾಲಿನ ಸಬ್ಸಿಡಿ ದರ ಕೊಡಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ. ಗುತ್ತಿಗೆ ಶಿಕ್ಷಕರಿಗೆ 13 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂಥೇಳಿ ಮಾಡಿ ಶಿಕ್ಷಕರನ್ನ ಕಾಂಟ್ರಾಕ್ಟ್ ಮೇಲೆ ತೊಗೊಂಡ್ರಲ್ಲ, ಅತಿಥಿ ಶಿಕ್ಷಕರು, ಅವ್ರಿಗೆ ಸಂಬಳ ಕೊಟ್ಟಿಲ್ಲ. ಗುತ್ತಿಗೆದಾರರು ಈಗಾಗಲೇ 5 ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸಾಲದ ಸುಳಿಗೆ ಸಿಲುಕಿ 5 ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೇರವಾಗಿ ಅವ್ರ ಕಾರಣ ವಿವರಿಸಿರೋದು, ನಮಗೆ ಮಾಡಿದ ಕೆಲಸಕ್ಕೆ ಸರ್ಕಾರದಿಂದ ಬಿಲ್ ಬಂದಿಲ್ಲ, ಮತ್ತು ಮಾಡಲಿಕ್ಕೆ ಕೆಲಸನೂ ಇಲ್ಲ. ಗುತ್ತಿಗೆದಾರರ ಸಂಘದವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ನಾವು ಸಾಲ ಮಾಡಿ ತಂದಿರುವ ಮಿಷನರೀಸ್, ಅದು ಟಿಪ್ಪರು, ಬುಲ್ಡೋಜರು, ಇನ್ನೇನೇನೋ ಇರ್ತಾವಲ್ಲ, ಟಾರ್ ಪ್ಲಾಂಟು, ಇವನ್ನೆಲ್ಲವನ್ನು ನಾವು ಗುಜರಿಗೆ ಹಾಕಬೇಕಾದಂಥ ಸ್ಥಿತಿ ಇದೆ ಅಂಥೇಳಿ. ಕೆಲಸ ಇಲ್ಲ, ಹಳೆ ಬಿಲ್ ಬಂದಿಲ್ಲ, ಇದು ಈ ಸ್ಥಿತಿ. ಆದಾಯದ ಮೂಲದ ಕ್ರೋಢೀಕರಣಕ್ಕೆ ಆಸ್ತಿ ಮಾರಕ್ಕೆ ಹೊರಟಿದ್ದಾರೆ. ಮತ್ತು ಇದಕ್ಕೆ ಸಲಹೆ ಕೊಡೋಕ್ಕೆ ಒಂದು ವಿದೇಶಿ ಕಂಪನಿ, ಅವರ ಆದಾಯ ಕ್ರೋಢೀಕರಣಕ್ಕೆ ಕೊಟ್ಟಿರೋ ಸಲಹೆ ಮನೆ ಹಾಳು ಸಲಹೆ. ಆ ಮನೆ ಹಾಳು ಸಲಹೆಗೆ ಕೊಡೋದಕ್ಕೆ ಅವ್ರಿಗೆ ದುಡ್ಡು, ಮನೆ ಹಾಳು ಸಲಹೆ ಕೊಡೋಕ್ಕೆ.